ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವಿಡಿಯೋ ತುಂಬ ಸ್ಪೆಷಲ್ ಆಗಿರುತ್ತೆ ಬಿಕಾಸ್ ಅಫ್ಕೋರ್ಸ್ ಇಟ್ಸ್ ಅ ಪ್ರೆಗ್ನೆನ್ಸಿ ಸೀರೀಸ್ ಅಗೇನ್. ನಾನು ಏನೇನು ನನ್ನ ಹಾಸ್ಪಿಟಲ್ ಬ್ಯಾಗ್ಗೆ ಪರ್ಚೇಸ್ ಮಾಡಿದ್ದೀನಿ, ಮಗುಗೆ ಏನು ಪರ್ಚೇಸ್ ಮಾಡಿದ್ದೀನಿ, ನನಗೆ ಆ್ಯಸ್ ಅ ನ್ಯೂ ಮಾಮ್ ಎಡಿಷನ್ ಏನೇನು ಪರ್ಚೇಸ್ ಮಾಡಿದ್ದೀನಿ ಅಂತ ನೀವು ನೋಡ್ಬೋದು. ವಿಡಿಯೋ ಪೂರ್ತಿ ನೋಡಿ. ಸೊ ನಾನು ಏನೇನೆಲ್ಲ ರಿಸರ್ಚ್ ಮಾಡಿ ಏನೇನು ಪರ್ಚೇಸ್ ಮಾಡಿದ್ದೀನಿ, ಸೊ ಹಾಸ್ಪಿಟಲ್ ಬ್ಯಾಗ್ಗೆ ಏನೇನು ತೊಗೋತಾ ಇದ್ದೀನಿ, ಮಗುಗೇನು ಪ್ಯಾಕ್ ಮಾಡ್ತಾಯಿದ್ದೀನಿ, ನನಗೇನು ಪ್ಯಾಕ್ ಮಾಡ್ತಾಯಿದ್ದೀನಿ ಅಂತ ಎಲ್ಲ ಡೀಟೇಲಾಗಿ ತೋರಿಸ್ತೀನಿ. ಆ್ಯಂಡ್ ಆಲ್ಸೋ ಲಿಂಕ್, ಎಲ್ಲದ್ರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯು ಕ್ಯಾನ್ ಗೋ ಚೆಕ್ ಇಟ್ ಔಟ್. ಸೊ ಇಟ್ಸ್ ಟೈಮ್ ಟು ಪ್ಯಾಕ್ ಮೈ ಹಾಸ್ಪಿಟಲ್ ಬ್ಯಾಗ್. ಲೆಟ್ಸ್ ಗೆಟ್ ಗೋಯಿಂಗ್. ಏನೇನು ತೊಗೊಂಡೆ ಅಂತ ಎವ್ರಿ ಡೀಟೇಲ್ ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಮೊದಲನೇದಾಗಿ ಈ ವಿಡಿಯೋಲಿ ನಾನು ಬೇಬಿಗೆ ಏನೇನು ತೊಗೊಂಡೆ ಅಂತ ಹೇಳ್ತೀನಿ. ಮುಂದಿನ ವೀಡಿಯೋದಲ್ಲಿ ನಾನು ಫಸ್ಟ್ ಟೈಮ್ ಮಾಮ್ ಎಡಿಷನ್ ಅಂತ ಒಂದು ವೀಡಿಯೋ ಮಾಡ್ತೀನಿ. ಮದರ್ಗೆ ಏನೇನು ತೊಗೊಂಡಿದ್ದೀನಿ ಅಂತ, ನನಗೆ ಏನೇನು ತೊಗೊಂಡಿದ್ದೀನಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಈ ವಿಡಿಯೋ ಬೇಬಿದಾಗಿರುತ್ತೆ. ಸೊ ನ್ಯೂ ಬಾರ್ನ್ ಬೇಬಿಗೆ ಏನೇನು ಎಸೆನ್ಷಿಯಲ್ ಇದೆ, ಹಾಸ್ಪಿಟಲ್ಗೆ ಹೋದಾಗ ಏನೇನು ರಿಕ್ವೈರ್ಮೆಂಟ್ ಇದೆ, ಏನೇನು ಪರ್ಚೇಸ್ ಮಾಡಿದ್ದೀನಿ ಅಂತೆಲ್ಲ ಐ ವಿಲ್ ಶೋ ಯು ಗೈಸ್. ಸೊ ಯಾ, ಕಮ್ ಆನ್, ಲೆಟ್ಸ್ ಸ್ಟಾರ್ಟ್. ಮೊದಲನೇದಾಗಿ ನಾನು ಪರ್ಚೇಸ್ ಮಾಡಿದ್ದು ಹೇಗೆ ಅಂದರೆ, ನಾನು ಹಾಸ್ಪಿಟಲ್ ಕಿಟ್ ಆಗಲಿ ಅಥವಾ ಈ ಥರ ಸೆಟ್, ಫುಲ್ ಕಂಪ್ಲೀಟ್ ಸೆಟ್ ಕೊಡ್ತೀವಿ ಅಂತಾರೆ ಎಲ್ಲ ಬರ್ತಲ್ಲ, ಆ ಥರದ್ರಲ್ಲಿ ಏನೂ ಪರ್ಚೇಸ್ ಮಾಡಿಲ್ಲ. ಎಲ್ಲ ಇಂಡಿವಿಜುವಲ್ ಆಗಿ ಪರ್ಚೇಸ್ ಮಾಡಿದ್ದೀನಿ. ಎಲ್ಲೋ ಆಲ್ಮೋಸ್ಟ್ ತುಂಬ ಕಂಪೇರ್ ಮಾಡಿ ರಿಸರ್ಚ್ ಮಾಡಿ ದೆನ್ ನಾನು ಪರ್ಚೇಸ್ ಮಾಡಿದ್ದೀನಿ. ಸೊ ಫಸ್ಟ್ಗೆ ಐ ವಿಲ್ ಶೋ ಯು ವಾಟ್ ಐ ಆರ್ಡರ್ಡ್. ಫಸ್ಟ್ ನಾನು ಇದನ್ನು ಆರ್ಡರ್ ಮಾಡಿದ್ದೀನಿ. ದಿಸ್ ಇಸ್ ಫ್ರಮ್ ಸೂಪರ್ ಬಾಟಮ್ಸ್. ಸೂಪರ್ ಬಾಟಮ್ಸ್ ಅವ್ರದ್ದು ಡ್ರೈ ಫೀಲ್ ಲಂಗೋಟ್ಸ್. ಸೊ ಮಕ್ಕಳಿಗೆ ಏನು ಡೈಪರ್ ಯೂಸ್ ಮಾಡಬಾರ್ದು ಸ್ಟಾರ್ಟಿಂಗಲ್ಲೇ, ಸ್ಕಿನ್ ತುಂಬ ಸೆನ್ಸಿಟಿವ್ ಇರುತ್ತೆ ಅಂತ ಐ ಆರ್ಡರ್ಡ್ ದಿಸ್ ಸಾಫ್ಟ್ ಡ್ರೈ ಫೀಲ್ ಲಂಗೋಟ್ಸ್ ಫ್ರಮ್ ಸೂಪರ್ ಬಾಟಮ್ಸ್. ನಾನು ಸೆಟ್ ಆಫ್ 9 ಪೀಸಸ್ ಏನೋ ಆರ್ಡರ್ ಮಾಡಿದ್ದೀನಿ ಸದ್ಯಕ್ಕೆ. ಐ ವಿಲ್ ಶೋ ಯು. ಈ ಥರ ಇರುತ್ತೆ. ದಿಸ್ ಇಸ್ ಫ್ರಮ್ ಸೂಪರ್ ಬಾಟಮ್ಸ್ ಅವ್ರದ್ದು ಮಸ್ಲಿನ್. ದಿಸ್ ಇಸ್ ನಾಟ್ ಕಾಟನ್ ಆಲ್ಸೋ, ಇದು ಮಸ್ಲಿನ್ ಮೆಟೀರಿಯಲ್ಲು. ಸಿಕ್ಕಾಪಟ್ಟೆ ಸಾಫ್ಟಾಗಿದೆ ಒಳಗೆಲ್ಲ. ಆ್ಯಂಡ್ ನಾನು ಬೇಕಂತಾನೆ ಈ ಥರ ಏನೋ ಥ್ರೆಡ್ ಇರೋದು ಆರ್ಡ್ರ್ ಮಾಡಿದ್ದೀನಿ, ಬಿಕಾಸ್ ಯಾವ ಸೈಜ್ ಇದ್ದರೂ ಆರಾಮಾಗಿ ಆಗುತ್ತೆ ಮಗುಗೆ ಅಂತ. ಆ್ಯಂಡ್ ದಿಸ್ ಇಸ್ ಸೋ 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 ಸಾಫ್ಟ್. ನೀವು ನೋಡ್ಬೋದು, ಇದು ಅಬ್ಸರ್ವ್ ಆಗುತ್ತಂತೆ, ಡ್ರೈ ಫೀಲ್ ಇರುತ್ತಂತೆ, ವೆಟ್ ಏನೂ ಆಗಲ್ಲ ಅಂತ ಹೇಳಿದ್ದಾರೆ. ಸೊ ತುಂಬ ಜನ ರಿವ್ಯೂಸ್ ನೋಡಿದೆ, ನಾನು ನೋಡಿ ಇದನ್ನು ಆರ್ಡ್ರ್ ಮಾಡಿದೆ. ಸೊ ಸೆಟ್ ಆಫ್ 9 ಇದೆ ನನ್ನ ಹತ್ರ ಇವಾಗ. ಕಲರ್ ಡ್ರೈ ಫೀಲ್ ಲಂಗೋಟ್ಸ್ನ ಆರ್ಡ್ರ್ ಮಾಡಿದ್ದೀನಿ. ಆ್ಯಂಡ್ ಅದ್ರ ಜೊತೆ ಚಿಕ್ಕ ಪ್ಯಾಕ್ ನಾನು ಆಫ್ಟರ್ 1 ವೀಕ್ 2 ವೀಕ್ಸ್ ಯೂಸ್ ಮಾಡೋಕ್ಕೆ ಎಮರ್ಜೆನ್ಸಿಗೆ ಅಂತ ಪ್ಯಾಂಪರ್ಸ್ ಆರ್ಡ್ರ್ ಮಾಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಡ್ರೈ ಫೀಲ್ ಲಂಗೋಟೆ ಹಾಕ್ತೀನಿ, ಡೈಪರ್ ಯೂಸ್ ಮಾಡಲ್ಲ, ಬಟ್ ಎಮರ್ಜೆನ್ಸಿಗೆ ಆಮೇಲೆ ಏನಾದರೂ ಬೇಕಾದರೆ ಅಂದ್ಬಿಟ್ಟು ಇದನ್ನು ಆರ್ಡ್ರ್ ಮಾಡಿದ್ದೀನಿ. ಇಟ್ಸ್ ಪ್ಯಾಂಪರ್ಸ್ ನ್ಯೂ ಬೇಬಿ ಪ್ರೀಮಿಯಮ್ ಟೇಪ್ಡ್ ಡೈಪರ್ಸ್ ಅಂತೆ, ಅಡ್ಜಸ್ಟಬಲ್ ಫಿಟ್. ಸೊ ಈಗ ನಾರ್ಮಲಾಗಿ ಹಿಂಗೆ ಪ್ಯಾಂಟೀಸ್ ಥರ ತೊಗೊಂಡ್ಬಿಟ್ರೆ ಆಗುತ್ತೋ ಇಲ್ವೋ ಅಂತ ಐ ಪರ್ಚೇಸ್ ದಿಸ್ ಟೇಪ್ಡ್, ಸೊ ದ್ಯಾಟ್ ನಮಗೆ ಅಡ್ಜಸ್ಟ್ ಮಾಡಿ ಹಾಕ್ಬೋದು ಅಂತ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ, ನೀವು ಎಲ್ಲ ಪ್ರಾಡಕ್ಟ್ಸ್ದು ಚೆಕ್ ಮಾಡ್ಬೋದು. ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ನಾನು ಲಿಂಕ್ಸ್ನ ಶೇರ್ ಮಾಡ್ತೀನಿ. ಸೊ ಯಾ, ಪ್ಯಾಂಪರ್ಸ್ ಅವ್ರದ್ದು ಡೈಪರ್ಸ್ ಇದು. ಆ್ಯಂಡ್ ಇಟ್ ಈಸ್ ನ್ಯೂ ಬಾರ್ನ್ ಬೇಬಿ ಅಪ್ ಟು 5 kg ಅಂತ ಇದೆ. ಸೊ ಇದು ಚಿಕ್ಕದು ಆರ್ಡ್ರ್ ಮಾಡಿದ್ದೀನಿ, ಮುಂದೆ ನೋಡೋಣ, ಬೇಕಾದರೆ ಐ ವಿಲ್ ಆರ್ಡರ್ ದಿಸ್. ಆ್ಯಂಡ್ ದೆನ್ ನಾನು ಆರ್ಡ್ರ್ ಮಾಡಿರೋದು ಕ್ಯಾಪ್ಸ್ ಮತ್ತು ಮಿಟನ್ಸ್ ಆ್ಯಂಡ್ ಬೂಟೀಸ್. ನೀವು ನೋಡ್ಬೋದು, ಕ್ಯಾಪ್ಸ್ ಮಿಟನ್ ಬೂಟೀಸ್ ಆರ್ಡ್ರ್ ಮಾಡಿದ್ದೀನಿ. 2 ಸೆಟ್ಸ್ ಆಫ್ ಕ್ಯಾಪ್ಸ್ ಬೂಟೀಸ್ ಆ್ಯಂಡ್ ಮಿಟನ್ಸ್ ಆರ್ಡ್ರ್ ಮಾಡಿದ್ದೀನಿ. ಇದು ಪಿಂಕ್ ರ್ಯಾಬಿಟ್ ಅವ್ರದ್ದು ಬ್ರ್ಯಾಂಡ್. ಸೊ ಫಸ್ಟ್ ಕ್ರೈಯಲ್ಲಿ ಆರ್ಡ್ರ್ ಮಾಡಿರೋದು. ಹಾರ್ಸ್ ಆ್ಯಂಡ್ ಕಿಂಡರ್ ಅವ್ರದ್ದು ಸ್ವಾಡಲ್ಸ್ ಆರ್ಡ್ರ್ ಮಾಡಿದ್ದೀನಿ. ಸ್ವಾಡಲ್ಸು 100% ಕಾಟನ್ ಮಸ್ಲಿನ್ ಅಂತೆ. ಸೊ ಸ್ವಾಡಲ್ಸ್ ಆರ್ಡ್ರ್ ಮಾಡಿದ್ದೀನಿ. ಇದು ಹಾರ್ಸ್ ಆ್ಯಂಡ್ ಕಿಂಡರ್ ಅವ್ರದ್ದು ಪ್ಯಾಕ್ ಆಫ್ 3 ಬರುತ್ತೆ ಇದರಲ್ಲಿ. ಸ್ವಾಡಲ್ಸ್ ನ್ಯೂ ಬಾರ್ನ್ ಬೇಬೀಸ್ಗೆ ಬೇಕಾಗತ್ತೆ. ಸೊ
ಇದೇನು ಬರ್ತಾನೆ ಇಲ್ಲ. ಸೊ ನ್ಯೂ ಬಾರ್ನ್ ಬೇಬೀಸ್ಗೆ ಸ್ವಾಡಲ್ಸ್ ಎಸೆನ್ಷಿಯಲ್. ಸೊ ಪ್ಯಾಕ್ ಆಫ್ 3 ಇರುತ್ತೆ, ಆಮೇಲೆ ಏನು ಯೂಸ್ ಮಾಡಲ್ಲ ಅಂತ ಸ್ವಾಡಲ್ಸ್ ತರಿಸಿದ್ದೀನಿ. 3 ಸೆಟ್ ಆಫ್ 3 ಸ್ವಾಡಲ್ಸ್ ಸಿಗುತ್ತೆ ನಿಮಗೆ. ಇದು ನಾನು ಫಸ್ಟ್ ಕ್ರೈಯಲ್ಲೇ ಆರ್ಡ್ರ್ ಮಾಡಿದ್ದು, ಹಾಸ್ ಆ್ಯಂಡ್ ಕಿಂಡರ್ ಬ್ರ್ಯಾಂಡ್ ಅವ್ರದ್ದು. 100% ಕಾಟನ್ ಆ್ಯಂಡ್ ಮಸ್ಲಿಂದ ಮಾಡಿದಾರಂತೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಬೇಬಿ ಹಗ್ಗಿಂದ ವಾಶ್ ಕ್ಲೋತ್ಸ್ ಆರ್ ಬರ್ಪ್ ಕ್ಲೋತ್ಸ್. ಇದನ್ನು ವಾಶ್ ಕ್ಲೋತ್ ಅಥವಾ ಬರ್ಪ್ ಕ್ಲೋತ್ಸ್ ಅಂತಲೂ ಕರೀತಾರೆ. ಇದು ಅಷ್ಟೇ ಹೈ ಅಬ್ಸರ್ಬೆನ್ಸಿ ಆ್ಯಂಡ್ ಡ್ಯೂರಬಲ್ 100% ಕಾಟನ್ ಕ್ಲಾತ್ ಆಗಿರುತ್ತೆ. ಸೊ ಇದರಲ್ಲಿ ಸೆಟ್ ಆಫ್ 8 ಇರುತ್ತೆ, ಈ ಥರ ಇರುತ್ತೆ. ಸಾಫ್ಟಾಗಿ ಇಷ್ಟು ಚಿಕ್ಕದಿರುತ್ತೆ, ವೆರಿ ಸಾಫ್ಟ್. ಇದು ಬೇಬಿ ಹಗ್ ಅವ್ರದ್ದು ನ್ಯೂ ಬಾರ್ನ್ಸ್ಗೆ ವಾಶ್ ಕ್ಲಾತ್. ಎಷ್ಟು ಸಾಫ್ಟಾಗಿದೆ. ಸೊ ಇದರಲ್ಲಿ ಇಷ್ಟು ಕಲರ್ಸ್ ಬರುತ್ತೆ. 8 ಪ್ಯಾಕ್ ಆಫ್ 8 ಇರುತ್ತೆ ಒಂದು ಪ್ಯಾಕೆಟಲ್ಲಿ. ಸೊ ಇದೊಂದು ಆರ್ಡ್ರ್ ಮಾಡಿದ್ದೀನಿ. ಆ್ಯಂಡ್ ದೆನ್ ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಾನು ತೊಗೊಂಡಿರೋದು ಅಂದರೆ ಸಾಕ್ಸ್. ಇದನ್ನು ನಾನು ಆಚೆ ಪರ್ಚೇಸ್ ಮಾಡಿದ್ದು, ಎಲ್ಲೋ ಹೋಗಿದ್ದೆ ಜಯನಗರ್ಗೆ. ಸೊ ದೆನ್ ಐ ಫೌಂಡ್ ದೀಸ್. ಇದನ್ನು ನಾನು ಆಚೆ ಪರ್ಚೇಸ್ ಮಾಡಿದ್ದು, ಸೊ ಲಿಂಕ್ ಇಲ್ಲ ಇದ್ರದ್ದು. ನೆಕ್ಸ್ಟ್ ಬಂದುಬಿಟ್ಟು ಬ್ಲ್ಯಾಂಕೆಟ್. ಸಿಕ್ಕಾಪಟ್ಟೆ ಸಾಫ್ಟಾಗಿದೆ ಬ್ಲ್ಯಾಂಕೆಟ್ಟು. ಇದು ಝೋಯಿ ಅಂತ. ಇದನ್ನು ನಾನು ಫಸ್ಟ್ ಕ್ರೈಯಲ್ಲಿ ಆರ್ಡರ್ ಮಾಡಿದ್ದು. ದಿಸ್ ಇಸ್ ಸೋ ಸಾಫ್ಟ್ ಮಟೀರಿಯಲ್ ಆಗಿರುತ್ತೆ ನೋಡಿ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಫುಲ್ ಮೆತ್ತಗಿದೆ. ಸೊ ವೈಟ್ ಕಲರ್ ಆರ್ಡ್ರ್ ಮಾಡಿದ್ದೀನಿ ಬ್ಲ್ಯಾಂಕೆಟ್ನ ನಾನು. ಇದನ್ನು ನಾನು ಫಸ್ಟ್ ಕ್ರೈಯಲ್ಲಿ ಆರ್ಡ್ರ್ ಮಾಡಿದ್ದು. ಸೊ ಗುಡ್ ಮೆಟೀರಿಯಲ್, ಚೆನ್ನಾಗಿ ಬಂದಿದೆ ಮೆಟೀರಿಯಲ್. ಇದ್ರದ್ದು ಕೂಡ ಲಿಂಕ್ ನಾನು ಹಾಕಿರ್ತೀನಿ. ದಿಸ್ ಇಸ್ ದ ಬ್ಲ್ಯಾಂಕೆಟ್ ದಟ್ ಐ ಗಾಟ್. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು 3 ಸೆಟ್ಸ್ ಆಫ್ ಡೈಪರ್ ಚೇಂಜಿಂಗ್ ಮ್ಯಾಟ್, ಏನಂತಾರೆ ಡ್ರೈ ಶೀಟ್ಸ್. 3 ಸೆಟ್ ಇದೆ ಡ್ರೈ ಶೀಟ್ಸ್ದು. ಇದು ಲವ್ ಲ್ಯಾಪ್ ಅವ್ರದ್ದು, ಲವ್ ಲ್ಯಾಪ್ ಅಂತ ಬ್ರ್ಯಾಂಡು. ಇದನ್ನ ಕೂಡ ನಾನು ಫಸ್ಟ್ ಕ್ರೈಯಲ್ಲಿ ಆರ್ಡ್ರ್ ಮಾಡಿದ್ದು. ಸೊ 3 ಸೆಟ್ಸ್ ಆಫ್ ಡ್ರೈ ಶೀಟ್ಸ್ ಬರುತ್ತೆ. ಡೈಪರ್ ಚೇಂಜಿಂಗ್ಗೆ ಯೂಸ್ ಮಾಡ್ಬೋದು, ಅಥವಾ ಕ್ರೆಡಲಲ್ಲಿ ಹಾಕೋಕ್ಕೆ ಯೂಸ್ ಮಾಡ್ಬೋದು. ಸೊ ಬೆಡ್ ಮೇಲೆ ಮಲಗಿಸಿದಾಗ ಬೆಡ್ ಒಳಗೆ ನಾವು ಡ್ರೈ ಶೀಟ್ಸ್ ಯೂಸ್ ಮಾಡ್ಬೋದು, ಸೊ ದಟ್ ಲೀಕ್ ಎಲ್ಲೂ ಆಗಬಾರ್ದು ಅಂತ. ಸೊ 3 ಸೆಟ್ಸ್ ಆಫ್ ಡ್ರೈ ಶೀಟ್ಸ್ ತರಿಸಿದ್ದೀನಿ. ಡ್ರೈ ಶೀಟ್ಸ್ ಆದಮೇಲೆ ಆ್ಯಂಡ್ ದೆನ್ ಅಗೇನ್ ಸೂಪರ್ ಬಾಟಮ್ಸ್ ಅವರಿಂದ ನಾನು ಡಿಸ್ಪೋಸಬಲ್ ಈಸಿ ಕ್ಲೀನ್ ಟಾಪ್ ಶೀಟ್ಸ್. ಕಕ್ಕ ಮಾಡಿದಾಗ ಕಲೆಗಳಾಗೋ ಚಾನ್ಸಸ್ ಇರುತ್ತೆ, ಬಿಕಾಸ್ ಬೇಬಿಗೆ ಎವ್ರಿಥಿಂಗ್ ವೈಟಲ್ಲಿ ಬರುತ್ತೆ. ಸೊ ಲಂಗೋಟ್ಸ್ ಹಾಕಿದಾಗ ನಾವು ಪೂಪ್ ಮಾಡಿದಾಗ ಅಥವಾ ಕಲೆಗಳಾಗಬಾರ್ದು ಅಂತ ಹೇಳೋಕ್ಕೆ ಇಟ್ಸ್ ಡಿಸ್ಪೋಸಬಲ್ ಈಸಿ ಕ್ಲೀನ್ ಟಾಪ್ ಶೀಟ್ಸ್. ಎಫರ್ಟ್ಲೆಸ್ ಆಗಿ ಪೂಪ್ ಕ್ಲೀನ್ ಮಾಡೋಕ್ಕೆ ಈ ಟಾಪ್ ಶೀಟ್ಸ್ ಯೂಸ್ ಮಾಡ್ಬೋದು. ಒಂದೊಂದು ಲೇಯರ್ ತೆಗೆದು ನಾವು ಲಂಗೋಟ್ ಒಳಗೆ ಹಾಕಿ ದೆನ್ ನಾವು ಹಾಕ್ಬೋದು, ಸೊ ದ್ಯಾಟ್ ಇಟ್ ಮೇಕ್ಸ್ ಕ್ಲೀನಿಂಗ್ ಈಸಿ ಅಂತ. ಸೊ ಒಂದು ತರಿಸಿದ್ದೀನಿ, ನೋಡೋಣ ಅಂತ ಹೆಂಗಿರುತ್ತೆ ಅಂತ. ಸೊ ಡ್ರೈ ಕಂಫರ್ಟ್ ಆ್ಯಂಡ್ ಸೂಪರ್ ಈಸಿ ಡೈಪರ್ ಕ್ಲೀನಿಂಗ್ ಅಂತೆ. 100 ಶೀಟ್ಸ್ ಇದೆ ಇದರಲ್ಲಿ. ಸೊ ಯೂಸ್ ಮಾಡಿ ನೋಡಿ ಆಮೇಲೆ ರಿವ್ಯೂ ಹೇಳ್ತೀನಿ ಇದ್ರ ಬಗ್ಗೆ. ಸೊ ಇದು ಒಂದು ತರಿಸಿದ್ದೀನಿ ಬರುತ್ತೆ ಅಂತ. ಆ್ಯಂಡ್ ದೆನ್ ಮದರ್ ಸ್ಪರ್ಶ್ ಅವ್ರದ್ದು ವೆಟ್ ವೈಪ್ಸು, ಪ್ಯೂರ್ ವಾಟರ್ ವೆಟ್ ವೈಪ್ಸ್ ಅಂತೆ. 99% ವಾಟರ್ ಇರುತ್ತಂತೆ. ಇಟ್ಸ್ ಅನ್ಸೆಂಟೆಡ್. ಯೂಶಲಿ ನಾವು ಬೇರೆದು ವೆಟ್ ವೈಪ್ಸ್ ತೊಗೊಂಡ್ರೆ ತುಂಬ ಸ್ಟ್ರಾಂಗ್ ಸ್ಮೆಲ್ ಇರುತ್ತೆ, ಅಂದರೆ ಸ್ಟ್ರಾಂಗ್ ಎರೋಮಾ ಇರುತ್ತೆ, ಸ್ಮೆಲ್ ಸ್ಟ್ರಾಂಗಾಗಿ ಬರ್ತಾ ಇರುತ್ತೆ. ಸೊ ದ್ಯಾಟ್ ಈಸ್ ನಾಟ್ ಗುಡ್ ಫಾರ್ ಬೇಬಿ ಸ್ಕಿನ್. ಸೊ ಮದರ್ ಸ್ಪರ್ಶ್ ಅವ್ರದ್ದು ಇದನ್ನು 99% ವಾಟರ್ ಇರೋದ್ರಿಂದ ಇಟ್ ಈಸ್ ಅನ್ಸೆಂಟೆಡ್ ಆ್ಯಂಡ್ ಇಟ್ ಈಸ್ ಪ್ಯೂರ್, ಎಕ್ಸ್ಟ್ರಾ ಜೆಂಟಲ್ ಅಂತೆ ಆ್ಯಂಡ್ ಎಕ್ಸ್ಟ್ರಾ ಥಿಕ್. ಸೊ ಇದೆರಡು ತರಿಸಿದ್ದೀನಿ. ಪ್ಯಾಕ್ ಆಫ್ 2 ಬಂದಿದೆ. ಆ್ಯಂಡ್ ಮೇನ್ ಇಂಪಾರ್ಟೆಂಟ್ ಥಿಂಗ್ ನಾನು ತರಿಸಿರೋದು ಅಂದರೆ ಬೇಬಿ ಪ್ರಾಡಕ್ಟ್ಸ್. ಬೇಬಿ ಸೆಬಾಮೇಡ್ ಅವ್ರದ್ದು ಬೇಬಿ ಪ್ರಾಡಕ್ಟ್ಸ್ ತರಿಸಿದ್ದೀನಿ. ಒನ್ ಇಸ್ ಜೆಂಟಲ್ ವಾಶ್, ಒನ್ ಇಸ್ ಶ್ಯಾಂಪೂ ಆ್ಯಂಡ್ ಒನ್ ಇಸ್ ಬಾಡಿ ಲೋಷನ್. ಸ್ವಲ್ಪ ಚಿಕ್ಕ ತರಿಸಿದ್ದೀನಿ, ಬಿಕಾಸ್ ಬೇಬಿ ಸ್ಕಿನ್ಗೆ ಇದು ಹೊಂದ್ಕೊಳ್ಳುತ್ತಾ ಇಲ್ವಾ ಅಂತ ಫಸ್ಟ್ ನಾವು ನೋಡಬೇಕಲ್ವ. ಸೊ ಸುಮ್ಮನೆ ದೊಡ್ಡದು ತರಿಸಿ ವೇಸ್ಟ್ ಮಾಡೋದಕ್ಕಿಂತ ಐ ಹ್ಯಾವ್ ಆರ್ಡರ್ಡ್ ಚಿಕ್ಕದು ಆರ್ಡರ್ ಮಾಡಿದ್ದೀನಿ.
ನಾನು ಪೌಡರ್ ಯೂಸ್ ಮಾಡಲ್ಲ ಬೇಬಿಗೆ. ಸೊ ಅದಕ್ಕೆ ಪೌಡರ್ ನಾನು ತರಿಸಿಲ್ಲ, ಪೌಡರ್ ನಾನು ಯೂಸ್ ಮಾಡೋದೇ ಇಲ್ಲ. ಸ್ಕಿನ್ ಇರಿಟೇಷನ್, ಸ್ಕಿನ್ ಹಾಳಾಗುತ್ತೆ ಇವಾಗಲೇ ಪೌಡರ್ ಎಲ್ಲ ಯೂಸ್ ಮಾಡಿದ್ರೆ. ಸೊ ಐ ಆಮ್ ನಾಟ್ ಯೂಸಿಂಗ್ ಎನಿ ಪೌಡರ್ ಆನ್ ಮೈ ಬೇಬಿ. ಸೊ ಬರೀ ಜೆಂಟಲ್ ವಾಶ್, ಶ್ಯಾಂಪೂ ಆ್ಯಂಡ್ ಬಾಡಿ ಲೋಷನ್ ಅಷ್ಟೇ. ಬೇರೆ ಪೌಡರ್ ಗೀಡರ್ ಏನೂ ತರಿಸಿಲ್ಲ ನಾನು, ಪೌಡರ್ ನಾನು ಯೂಸ್ ಮಾಡಲ್ಲ. ಸೊ ಇಷ್ಟಾಯಿತು. ನೆಕ್ಸ್ಟ್ ಕಮಿಂಗ್ ಟು ದ ಮೇನ್ ಪಾರ್ಟ್, ಇದೊಂದು ಆರ್ಡ್ರ್ ಮಾಡಿದೆ. ಇದು ಬೇಬಿ ಹಗ್ ಅವ್ರದ್ದು. ಇದರಲ್ಲಿ 3 in 1 ಇದೆ. ಅಂದರೆ ಒಂದು ಕ್ಯಾರಿ ನೆಸ್ಟ್ ಇದೆ, ಒಂದು ಬೆಡ್ ಇದೆ ವಿತ್ ಮಸ್ಕಿಟೋ ನೆಟ್, ಆ್ಯಂಡ್ ಒಂದು ಮ್ಯಾಟ್ರೆಸ್ ಥರ ಇದೆ ವಿತ್ ಪಿಲೋಸ್ ಕೊಟ್ಟಿದ್ದಾರೆ. ಸೊ ಇದನ್ನೆಲ್ಲ ನಾನು ಮನೇಲೇ ಇಟ್ಬಿಟ್ಟು ಹೋಗ್ತೀನಿ. ಓನ್ಲಿ ಥಿಂಗ್ ಐ ಕ್ಯಾರಿ ಇಸ್ ದಿಸ್ ಥಿಂಗ್, ಕ್ಯಾರಿ ನೆಸ್ಟ್ ಏನಿದೆ ಮಗುದು, ಅದು ಮಾತ್ರ ಕ್ಯಾರಿ ಮಾಡ್ತೀನಿ. ದಿಸ್ ಇಸ್ ಸೋ ಸಾಫ್ಟ್ ಮೆಟೀರಿಯಲ್. ಕಂಪ್ಯಾರಿಟಿವ್ಲಿ ನನಗೆ ಇದೇ ಚೆನ್ನಾಗಿ ಅನಿಸ್ತು. ರೇಟಿಂಗ್ ಆಗಲಿ, ರಿವ್ಯೂಸ್ ಆಗಲಿ, ಇದೇ ಚೆನ್ನಾಗಿ ಅನಿಸ್ತು. ಆ್ಯಕ್ಚುಲಿ ದೆರ್ ಇಸ್ ಒನ್ ಮೋರ್ ಪೇಜ್ ಕಾಲ್ಡ್ ಬೇಬಿ ಗ್ಯಾಂಬ್ಲಿಂಗ್ ಇನ್ ಇನ್ಸ್ಟಾಗ್ರಾಮ್. ದಟ್ ಈಸ್ ಆಲ್ಸೋ ವೆರಿ ನೈಸ್. ಬಟ್ ನಾನು ಏನಕ್ಕೆ ಅದನ್ನು ಆರ್ಡ್ರ್ ಮಾಡಿಲ್ಲ ಅಂದರೆ ಇಟ್ಸ್ ಬಿಟ್ ಎಕ್ಸ್ಪೆನ್ಸಿವ್, ಆ್ಯಂಡ್ ಇದೆಲ್ಲ ಮ್ಯಾಕ್ಸಿಮಮ್ 6 months 5 months ತನಕ ಯೂಸ್ ಮಾಡ್ತೀರಾ, ಆಮೇಲೆ ವಿ ಡೋಂಟ್ ಯೂಸ್ ಇಟ್, ರೈಟ್? ಅದಕ್ಕೋಸ್ಕರ ನಾನು ಯುನೋ ವಿತ್ ಗುಡ್ ಪ್ರೈಸ್ ಆ್ಯಂಡ್ ಗುಡ್ ಮೆಟೀರಿಯಲ್ ಇದನ್ನು ಆರ್ಡ್ರ್ ಮಾಡಿದೆ. ದಿಸ್ ಇಸ್ ಫ್ರಮ್ ಬೇಬಿ ಹಗ್. ಇದನ್ನು ನಾನು ಫಸ್ಟ್ ಕ್ರೈಯಲ್ಲಿ ಆರ್ಡರ್ ಮಾಡಿದ್ದು, ಕಾಟನ್ ಇಂದ ಮಾಡಿರೋದು. ಸೊ ದಿಸ್ ಇಸ್ ಒನ್ ಥಿಂಗ್ ಐ ಆರ್ಡರ್. ಇದನ್ನು ಮಾತ್ರ ನಾನು ಹಾಸ್ಪಿಟಲ್ ತೊಗೊಂಡೋಗ್ತೀನಿ, ಕ್ಯಾರಿ ನೆಸ್ಟ್ನ ಇನ್ನು ಮಿಕ್ಕಿದ ಮನೇಲೇ ಇಡ್ತೀನಿ. ಸೊ ದಿಸ್ ಇಸ್ ಒನ್ ಥಿಂಗ್ ದಟ್ ಐ ಆರ್ಡರ್. ಇದನ್ನು ಫಸ್ಟ್ ಕ್ರೈಯಲ್ಲಿ ನಾನು ಆರ್ಡರ್ ಮಾಡಿದ್ದು. ಆ್ಯಂಡ್ ದೆನ್ ಇದು ಒಂದು ಡೈಪರ್ ಕಳಿಸಿದ್ದಾರೆ. ದಿಸ್ ಇಸ್ ಫ್ರೀ. ಇಷ್ಟು ಶಾಪ್ ಮಾಡಿದ್ದಕ್ಕೆ ಇದು ಯಾವುದೋ ಬೇಬಿ ಹಗ್ಗಿಂದ ಡೈಪರ್ ಕಳಿಸಿದ್ದಾರೆ, ನೋಡುವ. ಬಟ್ ದಿಸ್ ಇಸ್ ಎಮ್ ಸೈಜ್, ಸೊ ಇವಾಗಲೇ ಆಗಲ್ಲ ಇದು, ಆಮೇಲೆ ಹಾಕೋಕ್ಕೆ ಯೂಸ್ ಆಗುತ್ತೆ. ಇಷ್ಟು ಆರ್ಡರ್ ಮಾಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಮೇನ್ ಥಿಂಗ್ ಅಂದರೆ ನಾನು ಮಗುಗೆ ಆರ್ಡರ್ ಮಾಡಿರೋದು ಬಟ್ಟೆ ಕೆಲವೊಂದು ನಾನು ಆಚೆ ಪರ್ಚೇಸ್ ಮಾಡಿದ್ದೀನಿ ಸ್ಟೋರಲ್ಲಿ, ಕೆಲವೊಂದು ನಾನು ಫಸ್ಟ್ ಕ್ರೈಯಲ್ಲಿ ಆರ್ಡರ್ ಮಾಡಿದ್ದೀನಿ. ಸೊ ಎಷ್ಟೊಂದು ಸೆಟ್ ನಾನು ರಾಂಪರ್ಸ್ ತರಿಸಿದ್ದೀನಿ, ಲೈಕ್ ದಿಸ್. ರಾಂಪರ್ಸ್ ಹುಟ್ಟಿದ ಮಕ್ಳಿಗೆ ಬೇಕಾಗತ್ತೆ ರಾಂಪರ್ಸ್ ಅಂತ ರಾಂಪರ್ಸ್ ತರಿಸಿದ್ದೀನಿ. ಹ್ಯಾವ್ 3 ರಾಂಪರ್ಸ್. ಒಂದು ಸೊ ಇಷ್ಟು ರಾಂಪರ್ಸ್ ಆ್ಯಂಡ್ ಒನ್ಸೀಸ್ ತರಿಸಿದ್ದೀನಿ ನಾನು ಒಂದು 3 ಸೆಟ್ಸ್ ತೊಗೊಂಡು ಹೋಗ್ತೀನಿ, 2 sets or 3 sets ತೊಗೊಂಡು ಹೋಗ್ತೀನಿ ಹಾಸ್ಪಿಟಲ್ಗೆ, ಎಕ್ಸ್ಟ್ರಾ ಇರಲಿ ಅಂತ. ಆ್ಯಂಡ್ ನೆಕ್ಸ್ಟು ನಾನು 1-2 ಜೊತೆ ಜಬ್ಲಾಸ್ ಆರ್ಡ್ರ್ ಮಾಡಿದ್ದೀನಿ, ಬಿಕಾಸ್ ಇರಲಿ ಬ್ರೀತಬಲ್ ಕಾಟನ್ ಜಬ್ಲಾಸ್ ಸೆಟ್ಸ್ ಆರ್ಡ್ರ್ ಮಾಡಿದ್ದೀನಿ, ಲೈಕ್ ದಿಸ್. ಇದು ಒಂದು ವಿತ್ ಶಾರ್ಟ್ಸ್ ಇದೆ. ಸೊ 2 ಜೊತೆ ನಾನು ಹಾಫ್ ಸ್ಲೀವ್ಸ್ ಕೂಡ ಆರ್ಡರ್ ಮಾಡಿದೆ, ಬಿಕಾಸ್ ನನ್ನ ಡೆಲಿವರಿ ಇರೋದು ಮಾರ್ಚ್, ಆ್ಯಂಡ್ ಗೊತ್ತು ಬಿಸಿಲು ಎಷ್ಟಿರುತ್ತೆ ಅಂತ. ಇಫ್ ಬೇಬಿ ನೀಡ್ಸ್ ಮಗು ಕಂಫರ್ಟಬಲ್ ಆಗಿರಬೇಕು ಅಂದರೆ ನಾನು ಜಾಸ್ತಿ ಬಟ್ಟೆ ಹಾಕಿ ಫುಲ್ ಬಟ್ಟೆ ಹಾಕಿ ಶೆಕೆ ಹೊಡ್ಸೋದು ಬೇಡ ಅಂತ ಹಾಫ್ ಸ್ಲೀವ್ಸ್ ಕೂಡ ಆರ್ಡ್ರ್ ಮಾಡಿದ್ದೀನಿ. ಆ್ಯಂಡ್ ಸ್ಲೀವ್ಲೆಸ್ ಕೂಡ ಆರ್ಡ್ರ್ ಮಾಡಿದ್ದೀನಿ, ಬಿಸಿಲಿರುತ್ತೆ ಅಲ್ವಾ, ಸ್ಲೀವ್ಲೆಸ್ ಕೂಡ 1-2 ಜಬ್ಲಾಸ್ ಆರ್ಡ್ರ್ ಮಾಡಿದ್ದೀನಿ. ಆ್ಯಂಡ್ ಹಾಫ್ ಸ್ಲೀವ್ಸ್ ಇರೋದು ಕೂಡ ಆರ್ಡ್ರ್ ಮಾಡಿದ್ದೀನಿ. ಆ್ಯಂಡ್ 1 ಸೆಟ್ ಇದು H&M ಇಂದ ತೊಗೊಂಡಿರೋದು, H&M ಸೆಟ್. ಇದು ಮಸ್ಲಿನ್ ಕ್ಲಾತ್ ಬಟ್ಟೆ. ಇದು ಟಾಪ್ ಮತ್ತು ಇಲ್ಲಿ ಕಟ್ಟದ ಥರ ಇದೆ, ಟಾಪ್ ಮತ್ತು ಚಡ್ಡಿ. ಸೊ ಇದೊಂದು ತೊಗೊಂಡಿದ್ದೀನಿ H&M ಅಲ್ಲಿ. ಆ್ಯಂಡ್ ದೆನ್ ಐ ಹ್ಯಾವ್ 2 sets ಆಫ್ ಬೇಬಿ ಟಾಲ್. ಇದು ಪ್ಲೇನ್ ಬೇಬಿ ಟಾವಲ್, ವೈಟ್ ಕಲರು, ಈ ಥರ ಮೆಟೀರಿಯಲ್ ಸಾಫ್ಟ್ ಆಗಿದೆ. ಸೊ
ಇದು ಒಂದು ಟವಲ್ ಆರ್ಡ್ರ್ ಮಾಡಿದ್ದೀನಿ ಆ್ಯಂಡ್ ಇನ್ನೊಂದು ಟವಲ್ನ ನಾನು ಹುಡ್ ಟವಲ್ ಆರ್ಡ್ರ್ ಮಾಡಿದ್ದೀನಿ. ಇಟ್ಸ್ ಕ್ಯೂಟ್ ಅನಿಸ್ತು ನನಗೆ, ಸೊ ಇದು ಆರ್ಡ್ರ್ ಮಾಡಿದ್ದೀನಿ. ಪ್ರಿಂಟ್ ಚೆನ್ನಾಗಿತ್ತು. ಇದನ್ನು ನಾನು ಫಸ್ಟ್ ಕ್ರೈಯಲ್ಲಿ ಆರ್ಡ್ರ್ ಮಾಡಿದ್ದು. ಸೊ ಎಷ್ಟು ನಾನು ಬೇಬಿಗೆ ತೊಗೊಂಡಿರೋದು. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನನಗೆ ಏನೇನು ಪ್ಯಾಕ್ ಮಾಡ್ಕೋಬೇಕು ಹಾಸ್ಪಿಟಲ್ಗೆ, ಏನೇನು ತೊಗೊಂಡಿದ್ದೀನಿ, ಏನೇನು ಪ್ಯಾಕ್ ಮಾಡ್ಕೋತೀನಿ ಅಂತ ತೋರಿಸ್ತೀನಿ. ಆ್ಯಂಡ್ ಎಲ್ಲದ್ರದ್ದು ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇನ್ನು ಯಾರನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ ಅಂದರೆ ಡೂ ಫಾಲೋ ಪವಿತ್ರ ಯಶವಂತ್. ಅಲ್ಲೂ ಕೂಡ ನಾನು ಲಿಂಕ್ ಶೇರ್ ಮಾಡ್ತೀನಿ. ನಿಮಗೆ ಯಾವುದಾದ್ರೂ ಲಿಂಕ್ ಬೇಕು ಅಂದರೆ ನನಗೆ DM ಕೂಡ ಮಾಡಿ ನಾನು ಲಿಂಕ್ ಕಳಿಸ್ಕೊಡ್ತೀನಿ. ಸೊ ನೋಡಿದ್ರಲ್ಲ, ಇಷ್ಟೆಲ್ಲ ನಾನು ಬೇಬಿಗೋಸ್ಕರ ಪ್ಯಾಕ್ ಮಾಡ್ಕೋತೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮದರ್ಗೆ ಏನೇನು ತೊಗೊಂಡಿದ್ದೀನಿ, ನನಗೆ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲಕ್ಕಿ ಪೇರ್ ಅಂತ. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಬಾಯ್.